ನನಗೆ ಗೊತ್ತಾಯ್ತಿಲ್ಲ ನರೇಂದ್ರ ಮೋದಿ ಅವ್ರು ಏನಾದರೂ ನೀನು ಇದ್ರೆ ಇಲ್ಲೇ ಕರ್ನಾಟಕದಲ್ಲಿ ಇದ್ಬಿಡು ಬಿಡ್ದಿಲ್ಲ ಇದ್ಬಿಡು ಅಂತ ಹೇಳ್ಕೊಳ್ಸವ್ರೇನೋ ಅಂತ. ಇವ್ರು ನನ್ನ ಐಡಿಯಾ ನಾನು ಯಾವ ರಾಜ್ಯಕ್ಕೆ ಹೋಗಿ ನೋಡಲೇ ಇಲ್ಲಪ್ಪ. ಇವರು ಅವ್ರ ಇಲಾಖೆ ಬಗ್ಗೆ ಎಲ್ಲೂ ಕೂಡ ಮೀಟಿಂಗ್ ಮಾಡಿದ್ದು ನೋಡಲಿಲ್ಲ, ಎಲ್ಲೂ ಚರ್ಚೆ ಮಾಡಿದ್ದು ನೋಡಲಿಲ್ಲ. ಇವರು ಕೇಂದ್ರ ಮಂತ್ರಿಯಾಗಿ ಬೆಳಿಗ್ಗೆ ಎದ್ರೆ ಬಂದು ಇಲ್ಲೇ ಇರ್ತಾರೆ. ಅವ್ರ ಉದ್ದೇಶ ಏನೋ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ಟ, ನಮ್ಮ ಕಮ್ಯುನಿಟಿಯಲ್ಲಿ ಒಬ್ಬ ಪ್ರಬಲ ನಾಯಕ ಆಗಿ ಬೆಳಿತಾವನೆ, ಅವ್ನಿಗೇನಾದರೂ ಮಾಡಿ ನಾನು ಅಡಚಣೆ ಮಾಡಬೇಕು, ಅವನ ಮುಖಕ್ಕೆ ಕಪ್ಪು ಮಸಿ ಬಳಿಬೇಕು, ಅದು ಉದ್ದೇಶ. ಒಬ್ಬ ಕೇಂದ್ರ ಮಂತ್ರಿ ಬೆಳಿಗ್ಗೆ ಎದ್ದು ಇಲ್ಲೇ ಕೂತಿರ್ತಾರಲ್ರಿ, ಅವ್ರು ಜೆ ಪಿ ಭವನ ಆಫೀಸು ಬಿಟ್ರೆ ಬಿಡದಿ ಮನೆ ಬಿಟ್ರೆ ಜೆ ಪಿ ಭವನ ಆಫೀಸು. ಕೇಂದ್ರ ಮಂತ್ರಿ ಸ್ವಾಮಿ ನೀವು. ಈ ರಾಜ್ಯದ ಜ್ವಲಂತ ಸಮಸ್ಯೆಗಳಿದ್ದಾವೆ. ಮೇಕೆದಾಟು ಯೋಜನೆ ಅದಕ್ಕೆ ಅದನ್ನು ಮುಕ್ತಿ ಕೊಡಿಸಿ. ಅಲ್ಲಿ ಇದರಲ್ಲಿ ಎಲ್ಲಿ ಗೋವಾ ಮತ್ತು ನಮ್ಮ ಕರ್ನಾಟಕದ ಮಧ್ಯೆ ನಡೀತಾ ಇದೆಯಲ್ಲ ಮಹದಾಯಿ, ಅದಕ್ಕೆ ಮುಕ್ತಿ ಕೊಡಿಸಿ. ಇಂಥವೆಲ್ಲ ಬಿಟ್ಬಿಟ್ಟು ನೀವು ಬಂದಿಲ್ಲಿ ಕೂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಜನಗಳನ್ನ ಕಾಸು ಕೊಟ್ಬಿಟ್ಟು ಜನ ಸೇರಿಸ್ಕೊಂಡು ನೀವು ಗಾಡಿಗಳು ಮಾಡ್ಕೊಂಡು ಗಾಡಿಗಳನ್ನ ರಿಲೀಸ್ ಮಾಡ್ತೀವಿ. ಈಗ ಯಾವ್ಯಾವ ಬಸ್ ಎಲ್ಲಿಂದ ಬಂದವೆ ಅಂತ ಆಯ್ತಾ, ಅದು ರಿಲೀಸ್ ಮಾಡ್ತೀವಿ. ಬಸ್ಗಳು ಮಾಡ್ಕೊಂಡು ಜನ ಕರ್ಕೊಬೋತಾರೇನ್ರಿ ಯಾರಾದ್ರೂ? ನೀವು ಲೋಕಲ್ ಸ್ಥಳೀಯವಾದಂಥ ರೈತರನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿ ನೋಡಿ. ಎಷ್ಟು ವ್ಯಾನ್ಗಳು ತಂದವ್ರು ಗೊತ್ತಾ ಮಂಡ್ಯದಿಂದ? ಯಾರಾದರೂ ರೈತರು ಪಾಪ ರೈತ ಸಂಘವ್ರು ಹೋರಾಟ ಮಾಡ್ತಾರೆ, ಅದು ಪ್ರಾಮಾಣಿಕವಾಗಿ ನಾವು ಒಪ್ಕೋತೀವಿ. ಸಂಘ ಸಂಸ್ಥೆಯವ್ರು ಹೋರಾಟ ಮಾಡ್ತಾರೆ, ಅದನ್ನು ತಂದು ಬಂದಿವರು ದಿಕ್ಕು ತಪ್ಪಿಸ್ಬಿಟ್ರು ಇದನ್ನು. ಈಗ ಅವ್ರು ಏನು ಮಾಡೋರೆ, ಪೊಲಿಟಿಕಲ್ ಇಶ್ಯೂ ಮಾಡೋಕೆ ಹೊಂಟವ್ರು ಇದನ್ನು. ಅಲ್ಲ, ಲೆಟ್ ದೆಮ್ ಡು. ಅವರು ಹೋರಾಟ ಅವ್ರು ಮಾಡಲಿ, ನಮ್ಮ ಹೋರಾಟ ನಾವು ಮಾಡ್ತೀವಿ. ಇವ್ರು ಬಂದು ಹೋರಾಟ ಮಾಡೋದ್ರಿಂದ ರೈತರುಗಳಿಗೆ ತೊಂದರೆ ಆಗ್ತಾ ಇದೆಯೇ ವಿನಃ ರೈತರಿಗೆ ಏನು ಇದರಿಂದ ಬೆನಿಫಿಟ್ ಆಗ್ತಾ ಇಲ್ಲ. ರೈತರುಗಳಿಗೆ ಅನವಶ್ಯವಾಗಿ ಇವರೇ ಬಂದು ತೊಂದರೆ ಕೊಡ್ತಾವ್ರೆ. ನಾವು ರೈತರ ಹತ್ರ ಕರೆದಿದ್ದು ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೆ ಏನೇನು ಅಹವಾಲು ಐತೆ ಎಲ್ಲ ಕರೆದು ಮಾತಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇವರೇ ಅವ್ರನ್ನ ಎತ್ಕಟ್ಟಿ ಸುಮ್ಮನೆ ಗೊಂದಲ. ಆಮೇಲೆ ಇರೋ ರೈತರನ್ನ ಎತ್ಕಟ್ಕೊಂಡು ಮಾಡಲಿ. ಹೊರಗಡೆಯಿಂದ ಬಸ್ಗಳು ವ್ಯಾನ್ಗಳು ಎಲ್ಲ ಮಾಡ್ಕೊಂಬಂದು ಜನ ಕರ್ಕೊಂಬಂದು ಪೇಮೆಂಟ್ ಕೊಟ್ಟು, ಅದರಲ್ಲಿ ಕೆಲವು ಪಾಪ ಹೆಣ್ಮಕ್ಳು ಬೇಜಾರು ಮಾಡ್ಕೊಂಡ್ರು. ನೀವು ದುಡ್ಡು ಕೊಟ್ಟಿರಿ, ನಮ್ಮೇಲೆ ಲೋಕಲ್ ಇರೋ ರೈತರಿಗೆ ದುಡ್ಡು ಕೊಟ್ಟಿಲ್ಲ. ಅವರು ಹೊರಗಡೆಯಿಂದ ಜನ ಸೇರ್ಸೋಕ್ಕೆ ಕರ್ಕೊಂಬಂದು ದುಡ್ಡು ಕೊಟ್ಟು ಕರ್ಕೊಂಬಂದು ಶೋ ಅಪ್ ಮಾಡಿದ್ರು. ಬಾಯಿಗೆ ಬಂದಂಗೆ ಮಾತಾಡೋದು. ನಮಗೆ ಬರೋಲ್ಲ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ. ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಲ್ಲ ನಾನು. ನಮಗೂ ಮಾತಾಡೋಕ್ಕೆ ಬರ್ತದೆ, ಲ್ಯಾಂಗ್ವೇಜ್ ನಮಗೂ ಐತೆ. ಆದರೆ ನಾವು ಅದೆಲ್ಲ ಮಾತಾಡೋಲ್ಲ, ನಾವು ಗೌರವವಾಗಿ ಮಾಡ್ತೀವಿ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಹೋರಾಟ ಏನಿದ್ರು ನಿಮ್ಮ ಮಾಧ್ಯಮದವ್ರ ಮುಂದೆ ಇರಲಿ, ಮಾತುಕತೆ ಏನಿದ್ರು ನಿಮ್ಮ ಮಾಧ್ಯಮದವ್ರ ಮುಂದೆ ಇರಲಿ. ನಮ್ಮ ಉದ್ದೇಶ ಏನೋ ಜಗಳ ಅಲ್ಲ. ಸಾರ್ವಜನಿಕವಾಗಿ ಯಾರು ತಪ್ಪು ಮಾಡಿದ್ರು, ಯಾರಿಂದ ಇದಾಯಿತು, ಏನಾಯಿತು ಅನ್ನೋದು ತಿಳಿಸ್ಬೇಕದು. ಯಾಕೆ ಇಡೀ ರಾಜ್ಯಕ್ಕೆ ತಿಳಿಸ್ಬೇಕು ನಾವು. ರಾಜ್ಯದ ಜನಕ್ಕೆ ಗೊತ್ತಿಲ್ಲ ಇಲ್ಲೇನು ನಡೀತಾ ಇದೆ ಅಂತ. ಇವ್ರು ಹೋರಾಟ ಮಾಡಿರೋದೇ ಸತ್ಯ ಅನ್ಕೊಂಬಿಟ್ಟವ್ರೆ ಅವ್ರು ರಾಜ್ಯದ ಜನ. ಇದು ತೀರ್ಮಾನ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು, ನೀವು 4-5 ಜನ ಬನ್ನಿ, ಚರ್ಚೆ ಮಾಡೋಣ, ಸಾರ್ವಜನಿಕವಾಗಿ ಗೊತ್ತಾಗಲಿ ಜನಕ್ಕೆ ಅಂತ ಕರೆದವ್ರೆ ವಿನ ನೀವು ಬೈರ್ಮಂಗ್ಲಕ್ಕೆ ಬನ್ನಿರಿ ಅಂತಂದರೆ ಬೈರ್ಮಂಗ್ಲ ನಾವು ಬತ್ತೀವಪ್ಪ. ಏನು ಮಾಡ್ತಾರೆ ಬೈರ್ಮಂಗ್ಲದಲ್ಲಿ? ಏನು ಹೊಡೆದಾಕ್ಬಿಡ್ತಾರೆ ನಮ್ಮನ್ನ? ಸರ್ ಒಪ್ಪಿಲ್ಲ ಅನ್ನೋದನ್ನ ತೀರ್ಮಾನ ಮಾಡ್ತೀವಲ್ಲ ಸರ್. ಈಗ ಎಷ್ಟು ಜನ ಒಪ್ಪವ್ರು ಏನು ಅಂತ ನಾವು ರಿಲೀಸ್ ಮಾಡ್ತೀವಲ್ಲ ಸರ್. ಈಗ ನಾವೀಗಾಗಲೇ ಈಗ ಕೆಂಪೈನ ಪಾಳ್ಯದಲ್ಲಿ 570 ಜನ ಇದ್ದರು.